ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಹಳೆಯ ವಸ್ತುಗಳು ಅಂದ್ರೆ ಯಾರಿಗೆ ಆಗ್ಲಿ ತುಂಬಾ ಕಾಳಜಿ ಇರುತ್ತೆ ಮತ್ತು ತುಂಬಾ ಪ್ರೀತಿಯಿಂದ ಕಾಪಾಡಿಕೊಳ್ತಾ ಇರ್ತಾರೆ. ಅವು ಎಷ್ಟು ಹಳೆಯದಾದ್ರೂ ಕೂಡ ಅವುಗಳನ್ನ ಬಿಸಾಕೋಕೆ ಇಷ್ಟಪಡಲ್ಲ. ಆ ವಸ್ತುಗಳು ಅವರಿಗೆ ಒಂದೊಳ್ಳೆ ನೆನಪುಗಳ ಹಾಗೆ ಉಳಿದು ಹೋಗುತ್ತವೆ. ಇದೇ ರೀತಿ ಈ ಪ್ರಪಂಚದಲ್ಲಿ ಇಂತಹ ನೆನಪುಗಳನ್ನ ಮತ್ತು ಹಳೆಯ ವಸ್ತುಗಳನ್ನ ಪುರಾತತ್ವ ಶಾಸ್ತ್ರಜ್ಞರು ಬೆಳಕಿಗೆ ತಂದಿದ್ದಾರೆ. ಹಾಗಾದ್ರೆ ಅವ್ರ ಕೆಲಸ ಅದೇ ಅಲ್ವಾ ಅಂತ ಅಂತೀರಾ? ಬಟ್ ಇಲ್ಲಿ ವಿಚಿತ್ರ ಏನು ಅಂದ್ರೆ ಅವುಗಳ ಬಗ್ಗೆ ಇಲ್ಲಿಯವರೆಗೆ ಯಾವ ವಿಜ್ಞಾನಿಗೂ ಕೂಡ ವಿವರಿಸೋಕೆ ಆಗಿಲ್ಲ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಪುರಾತತ್ವ ಶಾಸ್ತ್ರಜ್ಞರಿಗೆ ಸಿಕ್ಕಿರುವ ಕೆಲವು ವಸ್ತುಗಳ ಬಗ್ಗೆ ಮತ್ತು ಇನ್ನೂ ಕೆಲವು ನಂಬಲಾಗದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಹೋಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ರೋಮನ್ ಬ್ಯಾರಕ್ಸ್ ಇನ್ ರೋಮ್. 2ನೇ ಶತಮಾನದಲ್ಲಿ ಆರ್ಮಿ ಆಫೀಸರ್ ಗಳ ಮನೆಗಳು ಹೇಗಿದ್ವು ಅಂತ ನಿಮ್ಗೆ ಗೊತ್ತಾ? ಹಾಗಾದ್ರೆ ಅದನ್ನ ತಿಳ್ಕೋಬೇಕು ಅಂದ್ರೆ ನಾವು ರೋಮ್ ದೇಶಕ್ಕೆ ಹೋಗ್ಬೇಕು. ಸೊ 2ನೇ ಶತಮಾನದಲ್ಲಿರುವ ಒಬ್ಬ ಆರ್ಮಿ ಆಫೀಸರ್ ನ ಮನೆ ಹೇಗಿತ್ತು ಎಂಬುದನ್ನ ನೋಡೋಣ ಬನ್ನಿ. ಇಲ್ಲಿ ನಿಮ್ಗೆ ಈ ಫೋಟೋದಲ್ಲಿ ಕಾಣ್ತಾ ಇರುವ ಈ ಫೋಟೋ ಮೆಟ್ರೋ ಸಬ್ವೇ ನಿರ್ಮಾಣಕ್ಕಾಗಿ ಭೂಮಿಯನ್ನ ಅಗಿತಾ ಇರುವಾಗ ಹೊರಗಡೆ ಬಿದ್ದಿರುವ ಒಂದು ಅದ್ಭುತ. ಈ ಮನೆಯಲ್ಲಿ ರೋಮನ್ ದೇಶದಲ್ಲಿರುವ ಒಬ್ಬ ದೊಡ್ಡ ಆಫೀಸರ್ ಜೊತೆಗೆ ಕೆಲವು ಜನ ಸೈನಿಕರು ಕೂಡ ವಾಸವಿರ್ತಾರೆ. ಇದರಲ್ಲಿ ಪೂರ್ತಿಯಾಗಿ 14 ಕೊಠಡಿಗಳಿವೆ. ಎಲ್ಲವೂ ಕೂಡ ಮಾರ್ಬಲ್ ಗಳಿಂದ ನಿರ್ಮಿಸಲಾಗಿದೆ. ಇದನ್ನ ನೋಡ್ತಾ ಇದ್ರೆ ತುಂಬಾ ಆಶ್ಚರ್ಯ ಅನಿಸುತ್ತೆ. ಯಾಕಂದ್ರೆ ಅಷ್ಟೊಂದು ಪುರಾತನ ಕಾಲದಲ್ಲಿ ಈ ಮಾರ್ಬಲ್ ಕಲ್ಲುಗಳನ್ನ ಹೇಗೆ ಕಟ್ ಮಾಡಿರ್ಬೋದು, ಇಷ್ಟು ಒಳ್ಳೆ ಡಿಸೈನ್ ಗಳನ್ನ ಹೇಗೆ ತಯಾರಿಸಿರ್ಬೋದು ಅಂತ. ಈ ಮನೆಗಳ ಮಧ್ಯದಲ್ಲಿ ಹೂವಿನ ಹೊಂಡಗಳನ್ನು ಕೂಡ ಏರ್ಪಡಿಸಿದ್ದಾರೆ. ಅದು ಕೂಡ ತುಂಬಾ ಸುಂದರವಾಗಿ. ಸೊ ಕಾಲ ಕಳೀತಾ ಇದ್ದಂತೆ ಅವು ಹಾಳಾಗಿರುವ ಹಾಗೆ ಕೂಡ ನಾವು ನೋಡಬಹುದು. ಒಂದ್ಸಲ ಈ ಡಿಸೈನ್ ನೀವೇ ನೋಡಿ. 1800 ವರ್ಷಗಳ ಹಿಂದೆ ಯಾವುದೇ ರೀತಿಯ ಪರಿಕರವನ್ನ ಬಳಸದೆ ಕೇವಲ ಕೈಯಿಂದ ಸುತ್ತಿಗೆಯಿಂದ ಈ ಡಿಸೈನ್ ಅನ್ನ ಹೇಗೆ ತಯಾರಿಸಿರಬಹುದು. ಅಷ್ಟೇ ಅಲ್ಲ, ಒಂದು ಕೊಠಡಿಯಲ್ಲಿ ಆರ್ಟಿಫಿಷಿಯಲ್ ಹೀಟಿಂಗ್ ಗೋಸ್ಕರ ತಯಾರಿಸಿರುವ ಪರಿಕರ ಕೂಡ ಸಿಗುತ್ತೆ. ಇವೆಲ್ಲವೂ ಕೂಡ ಒಂದು ಮೆಟ್ರೋ ಸಬ್ವೆಗೋಸ್ಕರ ಅಗಿತಾ ಇರುವಾಗ ಹೊರಗಡೆ ಬಿದ್ದಿರುವ ಪುರಾವೆಗಳು. ಇಷ್ಟೊಂದು ಸುಂದರವಾದ ಭವನಗಳನ್ನ ಮೆಟ್ರೋಗೋಸ್ಕರ ಅಗಿದಿದ್ದಾರೆ. ಇದರಿಂದ ಇದರ ಸಾಕ್ಷಿಗಳು ಉಳಿಯದ ಹಾಗೆ ಮಾಡಿಬಿಟ್ಟಿದ್ದಾರೆ. ಅದಕ್ಕಾಗಿಯೇ ಪುರಾತತ್ವ ಶಾಸ್ತ್ರಜ್ಞರು ಇದರ ಫೋಟೋಗಳನ್ನ ತೆಗೆದುಕೊಂಡು ಜಾಗೃತಿ ವಹಿಸಿದ್ದಾರೆ. ನಂಬರ್ 2, ಹರ್ಕುಲೇನಿಯಂ ಪಾಕೆಟ್ ಸನ್ ಡಯಲ್. ಜನವರಿ 2017ರಲ್ಲಿ ಪುರಾತತ್ವ ಶಾಸ್ತ್ರಜ್ಞರು 200 ವರ್ಷಗಳ ರಹಸ್ಯವನ್ನ ಛೇದಿಸಿದ್ದೇವೆ ಎಂದು ಆನಂದ ಪಡ್ತಾರೆ. ಆದ್ರೆ ಇವರು ಹೇಳೋದ್ರಲ್ಲಿ ನಿಜ ಇಲ್ಲ ಎಂದು ಕೆಲವರ ವಾದ. ಸೊ ಈ ವಾದಗಳೆಲ್ಲ ಕೇವಲ ಒಂದೇ ಒಂದು ವಸ್ತುವಿನ ಮೂಲಕ ಹುಟ್ಟಿಕೊಂಡಿವೆ. ಅದೇ ಪಾಕೆಟ್ ಸನ್ ಡಯಾಲ್. ರೋಮನ್ ಕಾಲದ ವಿಲ್ಲಾ ಡಿ ಪಾಪಿರಿಗೆ ಸಂಬಂಧಿಸಿದ ಅತ್ಯಂತ ಪ್ರಾಚೀನವಾದ ವಸ್ತುವಿದು. ಇದು 1960ರಲ್ಲಿ ಒಂದು ಜ್ವಾಲಾಮುಖಿಯ ವಿಸ್ಫೋಟನೆಯಿಂದ ಹೊರಗಡೆ ಬಿದ್ದಿರುವ ವಸ್ತು. ಇದು ತುಂಬಾ ಅಪರೂಪದ ವಸ್ತು ಅಂತ ಕೂಡ ಹೇಳ್ಬೋದು. ಅದಕ್ಕಾಗಿಯೇ ಪುರಾತತ್ವ ಶಾಸ್ತ್ರಜ್ಞರು ಇದನ್ನ 3D ಪ್ರಿಂಟಿಂಗ್ ಕೂಡ ಮಾಡಿಸಿದ್ದಾರೆ. ಇದರ ಸಹಾಯದಿಂದಲೇ ಈ ವಸ್ತುವಿನ ಸಂಶೋಧನೆ ಮುಂದುವರಿಸುತ್ತಾರೆ. ನಂತರ ಇದೊಂದು ಪಾಕೆಟ್ ಸನ್ ಡಯಲ್ ಎಂದು ತಿಳಿದು ಬರುತ್ತೆ. ಯಾರೋ ಒಬ್ಬ ಶ್ರೀಮಂತ ವ್ಯಕ್ತಿ ಇದನ್ನ ಬಳಸಿರಬಹುದು ಎಂದು ಕೂಡ ಹೇಳ್ತಾ ಇದ್ದಾರೆ. ಈ ಸನ್ ಡಯಲ್ ಹಿಂದೆ ಒಂದು ಕ್ಯಾಲೆಂಡರ್ ಕೂಡ ಕಾಣಿಸಿಕೊಳ್ಳುತ್ತೆ. ಈ ಕ್ಯಾಲೆಂಡರ್ ನಲ್ಲಿರುವ ಒಂದೊಂದು ಚೌಕ ಒಂದೊಂದು ಸಮಯವನ್ನ ಸೂಚಿಸುತ್ತೆ. ಬಹುಶಃ ಈ ಪರಿಕರದಿಂದಲೇ ರೋಮನ್ನರು ಸಮಯವನ್ನ ನಿರ್ಧರಿಸ್ತಾ ಇದ್ರು ಎಂದು ಕೂಡ ಹೇಳಲಾಗುತ್ತೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ರೋಮನ್ನರು ಇಂತಹ ಒಂದು ಸನ್ ಡಯಲ್ ಅನ್ನ ಬಳಸಿದ್ರೆ ಇಲ್ಲಿಯವರೆಗೆ ಬೇರೆ ಯಾವುದೇ ರೀತಿಯ ಸನ್ ಡಯಲ್ ಗಳು ಯಾಕೆ ಕಾಣಿಸಿಲ್ಲ ಅಂತ. ಇದಕ್ಕೆ ಸಮಾಧಾನ ಯಾವ ವಿಜ್ಞಾನಿಗೂ ಕೂಡ ಹೇಳೋಕಾಗ್ತಿಲ್ಲ. ನಂಬರ್ 3, ಮಿಸ್ಟೀರಿಯಸ್ ಶಿಪ್ರಿಕ್ ಆರ್ಟಿಫ್ಯಾಕ್ಟ್ಸ್. ಇಂಗ್ಲೆಂಡಿನಲ್ಲಿರುವ ಒಂದು ಪುರಾತನ ಹಡಗನ್ನ ರಿಸರ್ಚ್ ಮಾಡಲು ಕೆಲ್ಲಿ ಎಂಬ ಒಂದು ಸಂಸ್ಥೆ ಪುರಾತತ್ವ ಶಾಸ್ತ್ರಜ್ಞರ ಜೊತೆ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ. ಆ ಹಡಗಿನಿಂದ ಬಹಳಷ್ಟು ಪುರಾತನ ವಸ್ತುಗಳು ಹೊರಗಡೆ ಬೀಳುತ್ತವೆ. ಅದರಲ್ಲಿ ವಿಚಿತ್ರವಾಗಿ ಬಹಳಷ್ಟು ರಂಧ್ರಗಳಿರುವ ಪೆಟ್ಟಿಗೆಗಳು ಕೂಡ ಸಿಗುತ್ತವೆ. ಆದ್ರೆ ವಿಜ್ಞಾನಿಗಳು ಮಾತ್ರ ಇವುಗಳನ್ನ ತೆರೆಯಲು ಇಷ್ಟಪಡಲ್ಲ. ಯಾಕೆಂದ್ರೆ ಇದ್ದಕ್ಕಿದ್ದಂತೆ ಅವುಗಳನ್ನ ತೆರೆದ್ರೆ ಅವು ಮುರಿದು ಹೋಗುವ ಅವಕಾಶವಿರುತ್ತೆ. ಸೊ ಅದಕ್ಕೂ ಮೊದಲು ಅವುಗಳನ್ನ ಒಂದು ಎಕ್ಸ್ರೇ ತೆಗಿತಾರೆ. ಯಾಕೆಂದ್ರೆ ಎಕ್ಸ್ರೇ ತೆಗೆದ್ರೆ ಅವುಗಳನ್ನ ಹೇಗೆ ತೆಗಿಬಹುದು ಎಂದು ತಿಳ್ಕೋಬಹುದು. ಸೊ ಈ ರೀತಿ ಮಾಡಿದಾಗ ಆ ಪೆಟ್ಟಿಗೆ ಒಂದು ನೌಕೆಗೆ ಸಂಬಂಧಿಸಿದ ಪೆಟ್ಟಿಗೆ ಎಂದು ಅವುಗಳ ಒಳಗಿರುವ ನಾಣ್ಯಗಳನ್ನ ಭದ್ರಪಡಿಸುವ ಸಲುವಾಗಿ ಇವುಗಳನ್ನ ಬಳಸ್ತಾ ಇದ್ರು ಅಂತ ಅಂದುಕೊಳ್ತಾರೆ. ಬಹುಶಃ ಆ ಹಡಗು ಮುಳುಗಿ ಹೋಗಿ ಆ ಪೆಟ್ಟಿಗೆಗಳು ನೀರಿನಲ್ಲಿ ಮುಳುಗಿ ಹೋಗಿರೋದ್ರಿಂದ ತುಕ್ಕು ಹಿಡಿದು ಐರನ್ ಓರ್ ಆಗಿ ಬದಲಾಗಿರಬಹುದು ಎಂದು ಅನುಮಾನ ಪಡ್ತಾರೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ. ನಿಜಕ್ಕೂ ಈ ನಾಣ್ಯಗಳು ಯಾರು, ಎಲ್ಲಿಂದ ಬಂದಿವೆ ಅಂತ. ವಿಚಿತ್ರ ಏನು ಅಂದ್ರೆ ಶಾಸ್ತ್ರಜ್ಞರು ಡ್ರಿಲ್ಲಿಂಗ್ ಮಷೀನ್ ನಿಂದ ನಾಣ್ಯಗಳನ್ನ ಹೊರಗೆ
ತೆಗಿಬೇಕು ಅಂತ ಅಂದುಕೊಳ್ತಾರೆ. ಯಾರೋ ಈ ನಾಣ್ಯಗಳನ್ನ ಹಡಗಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಾಗ ಆ ಹಡಗು ಮುಳುಗಿ ಹೋಗಿದೆ ಎಂದು ಗೊತ್ತಾಗುತ್ತೆ. ಆಗಿನ ಸಮಯದಲ್ಲಿ ನಾಣ್ಯಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬದಲಿ ಮಾಡುವುದು ಅಥವಾ ಕೊಂಡೊಯ್ಯುವುದು ಕಾನೂನು ವಿರುದ್ಧ. ಯಾಕೆಂದ್ರೆ ಆ ರೀತಿ ಬದಲಿ ಮಾಡಿದ್ರೆ ಆ ದೇಶದ ಆರ್ಥಿಕ ವ್ಯವಸ್ಥೆ ಕುಸಿದು ಬೀಳುತ್ತೆ ಎಂದು ನಂಬ್ತಾ ಇದ್ರು. ಆದ್ರೆ ಪ್ರಜೆಗಳು ಮಾತ್ರ ಈ ನಾಣ್ಯಗಳನ್ನ ಬಚ್ಚಿಟ್ಟು ವಿವಿಧ ರೀತಿಯಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬದಲಿ ಮಾಡ್ತಾ ಇದ್ರು. ಸೊ ಇಷ್ಟು ಬಿಟ್ರೆ ಶಾಸ್ತ್ರಜ್ಞರಿಗೆ ಮತ್ತೇನೂ ಗೊತ್ತಾಗಲ್ಲ. ಸೊ ಫ್ಯೂಚರ್ ನಲ್ಲಿ ಏನಾದ್ರೂ ಹೊಸ ವಿಷಯ ಗೊತ್ತಾದ್ರೆ ಆಗ ಮತ್ತೆ ಇದರ ಬಗ್ಗೆ ಚರ್ಚೆ ಮಾಡೋಣ. ನಂಬರ್ 4, ಬ್ಲಾ ಜಂಕ್ ಫ್ರನ್ ಐಸ್ಲ್ಯಾಂಡ್. ಯಾರಾದ್ರೂ ಸ್ವೀಡನ್ ನಲ್ಲಿರುವ ಮೇಲ್ಯಾಂಡ್ ಗೆ ಹೋದ್ರೆ ಅವರನ್ನ ಬ್ಲಾ ಜಂಕ್ ಫ್ರನ್ ಐಲ್ಯಾಂಡ್ ಗೆ ಮಾತ್ರ ಹೋಗ್ಬೇಡಿ ಅಂತ ಹೇಳಿ. ಯಾಕಂದ್ರೆ ಈ ದ್ವೀಪಕ್ಕೆ ಶಾಪ ಇದೆ ಎಂದು ಹೇಳಲಾಗುತ್ತೆ. ಅದರಲ್ಲಿ ಭೂತಗಳು ಕೂಡ ಇವೆ ಎಂದು ಸಾಕ್ಷಿಗಳನ್ನು ಕೂಡ ತೋರಿಸ್ತಾರೆ. ಆದ್ರೂ ಕೂಡ ಇವುಗಳನ್ನ ಕೇರ್ ಮಾಡದೆ ಶಾಸ್ತ್ರಜ್ಞರು ಆ ದ್ವೀಪಕ್ಕೆ ಹೋಗಲು ತೀರ್ಮಾನಿಸಿಕೊಳ್ತಾರೆ. ಅದರಲ್ಲಿರುವ ಒಂದು ಗುಹೆಯ ಮೂಲಕ ಆ ದ್ವೀಪದ ಒಳಗಡೆ ಪ್ರವೇಶಿಸ್ತಾರೆ. ಅವರಿಗೆ ಅಲ್ಲಿ ಮಂತ್ರ ತಂತ್ರಗಳನ್ನ ಮಾಡಿರುವ ಸಾಕ್ಷಿಗಳು ಅಷ್ಟೇ ಅಲ್ಲ, 9,000 ವರ್ಷಗಳಿಗಿಂತ ಪುರಾತನವಾದ ಸಂಪ್ರದಾಯಗಳಿಗೆ ಸಂಬಂಧಿಸಿದ ಪುರಾವೆಗಳು ಕೂಡ ಸಿಗುತ್ತವೆ. ಮುಂದೆ ಹೋಗ್ತಾ ಇದ್ದಂತೆ ಆ ದಾರಿ ಇನ್ನೂ ಕಷ್ಟವಾಗುತ್ತೆ. ಆ ಜಾಗದ ಒಂದು ಪ್ರದೇಶದಲ್ಲಿ ಕಲ್ಲುಗಳನ್ನ ಒಂದು ಪ್ರತ್ಯೇಕ ರೀತಿಯಲ್ಲಿ ಹೊಂದಿಸಲಾಗಿರುತ್ತೆ. ಅದು ಕೂಡ ಕೆಲವು ಸಾವಿರಾರು ವರ್ಷಗಳ ಹಿಂದಿನ ಕಟ್ಟಡ. ಅಷ್ಟೇ ಅಲ್ಲ, ಆ ಕಲ್ಲುಗಳನ್ನ ನೋಡ್ತಾ ಇದ್ರೆ ಕೆಲವು ವರ್ಷಗಳ ಹಿಂದೆ ಅಲ್ಲಿ ಒಂದು ಥಿಯೇಟರ್ ನಂತಹ ನಿರ್ಮಾಣ ಇತ್ತು ಎಂದು ಅರ್ಥವಾಗುತ್ತೆ. ಇವೆಲ್ಲವೂ ಕೂಡ ಮೆಸೋಲಿಥಿಕ್ ಕಾಲದ ಕಲ್ಲುಗಳೆಂದು ತಿಳಿದು ಬರುತ್ತೆ. ಅಲ್ಲಿ ವಿಚಿತ್ರವಾಗಿ ಕೆಲವು ಕಲ್ಲುಗಳನ್ನ ಈ ರೀತಿ ಹೊಂದಿಸಿರುವುದು ಕೂಡ ಕಂಡು ಬರುತ್ತೆ. ಆದ್ರೆ ಈ ಕಲ್ಲುಗಳನ್ನ ನಿಜಕ್ಕೂ ಯಾಕೆ ಈ ರೀತಿ ಹೊಂದಿಸಲಾಗಿದೆ, ಯಾರು ಈ ರೀತಿ ಇಟ್ಟಿರಬಹುದು, ಇಂತಹ ಒಂದು ನಿರ್ಮಾಣ ಇಲ್ಲಿ ಯಾಕಿದೆ ಎಂಬ ಪ್ರಶ್ನೆಗಳು ಆ ವಿಜ್ಞಾನಿಗಳಲ್ಲಿ ಶುರುವಾಗುತ್ತವೆ. ಪುರಾತತ್ವ ಶಾಸ್ತ್ರಜ್ಞರು ಈ ಕಲ್ಲುಗಳನ್ನ ಮುಟ್ಟದೆ ಪಕ್ಕದಲ್ಲಿರುವ ಆ ಕಲ್ಲುಗಳನ್ನ ತೆಗೆದುಕೊಂಡು ಹೊರಗಡೆ ಬರ್ತಾರೆ. ನಂತರ ಅದರ ಸುತ್ತಮುತ್ತಲಿರುವ ಜನರನ್ನ ಇದರ ಬಗ್ಗೆ ಕೇಳ್ತಾರೆ. ಅವರು ಹೇಳಿರುವ ವಿಷಯ ಏನು ಅಂದ್ರೆ, ಇಲ್ಲಿ ಒಂದು ಸಮಯದಲ್ಲಿ ಕೆಲವು ಸಾವಿರಾರು ಜನ ವಾಸಿಸ್ತಾ ಇದ್ರಂತೆ. ಶಾಸ್ತ್ರಜ್ಞರು ನೋಡಿರುವ ಈ ಕಲ್ಲುಗಳ ಆಕಾರ ಸಾಧಾರಣವಲ್ಲ. ಅದರಲ್ಲಿ ಒಂದು ಕಲ್ಲನ್ನ ಪಕ್ಕಕ್ಕೆ ತೆಗೆದು ಇಟ್ಟರೂ ಕೂಡ ಪೂರ್ತಿಯಾಗಿ ಆ ದ್ವೀಪವೇ ನಾಶವಾಗಿ ಬಿಡುತ್ತಂತೆ. ಅದಕ್ಕಾಗಿಯೇ ಯಾವ ಶಾಸ್ತ್ರಜ್ಞನಿಗೂ ಅದರಲ್ಲಿ ಒಂದು ಕಲ್ಲನ್ನು ಕೂಡ ತರೋಕಾಗಲ್ಲ. ಈ ರೀತಿ ಯಾಕೆ ಎಂದು ಯಾವ ವಿಜ್ಞಾನಿಗೂ ಕೂಡ ಹೇಳೋಕಾಗಿಲ್ಲ. ನಂಬರ್ 5, ಕ್ರೊಕೊಡೈಲ್ ಸ್ಟೋನ್. ಸೊ ಈಗ ಲಾವೋಸ್ ನಲ್ಲಿರುವ ಕ್ರೊಕೊಡೈಲ್ ಸ್ಟೋನ್ ಬಗ್ಗೆ ತಿಳಿದುಕೊಳ್ಳೋಣ. ಒಂದ್ಸಲ ಈ ಕಲ್ಲನ್ನ ಚೆನ್ನಾಗಿ ಗಮನಿಸಿ. ಇದನ್ನ ಮೊಸಳೆಯ ಕಲ್ಲು ಅಂತ ಹೇಳಿದ್ರು ಕೂಡ ಆಗಿನ ಸಮಯದಲ್ಲಿ ಇದನ್ನ ಮನುಷ್ಯರನ್ನ ಬಲಿ ಕೊಡೋಕೆ ಬಳಸ್ತಾ ಇದ್ರಂತೆ. ಆದ್ರೆ ಇನ್ನು ಕೆಲವು ಜನರು ಮಾತ್ರ ಮಳೆ ನೀರನ್ನ ಸಂಗ್ರಹಿಸಲು ಮಾತ್ರವೇ ಈ ಕಲ್ಲನ್ನ ಬಳಸ್ತಾ ಇದ್ರು ಎಂದು ಹೇಳಲಾಗುತ್ತೆ. ಈ ಕಲ್ಲು ಅತ್ಯಂತ ಪುರಾತನವಾದ ಕಲ್ಲು. ಇದು ವಾಟ್ಫೋ ಎಂಬ ಮಂದಿರದ ಸಮೀಪದಲ್ಲಿರುತ್ತೆ. ಇದನ್ನ ಚೆನ್ನಾಗಿ ಗಮನಿಸಿದ್ರೆ ಇದು ಒಂದು ಮೊಸಳೆಯ ಹಾಗೆ ಕಾಣಿಸುತ್ತೆ. ಅದಕ್ಕಾಗಿಯೇ ಇದಕ್ಕೆ ಕ್ರೊಕೊಡೈಲ್ ಸ್ಟೋನ್ ಎಂಬ ಹೆಸರನ್ನ ಇಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ಕಟ್ಟಿರುವ ಈ ವಾಟ್ಫೋ ದೇವಾಲಯವನ್ನ ಅತ್ಯಂತ ಪುರಾತನ ದೇವಾಲಯ ಎಂದು ಕೂಡ ಹೇಳಲಾಗುತ್ತೆ. ಸೊ ಅಷ್ಟೊಂದು ಪುರಾತನ ಕಾಲದಲ್ಲೇ ಒಂದೇ ಆಕಾರದಲ್ಲಿ ಕಲ್ಲುಗಳನ್ನ ಹೇಗೆ ಕಟ್ ಮಾಡಿರಬಹುದಲ್ವಾ. ಇಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಕೂಡ ಹೇಳಬೇಕು. ಈ ಮಂದಿರಕ್ಕಿಂತ ಈ ಕಲ್ಲು ಇನ್ನೂ ಪುರಾತನವಾದ ಕಾಲದ್ದು ಎಂದು ಹೇಳಲಾಗುತ್ತೆ. ಮಂದಿರವನ್ನ ಕಟ್ಟೋಕೆ ಸರಿಸುಮಾರು 100 ವರ್ಷಗಳಿಗೂ ಮುಂಚೆಯೇ ಈ ಕಲ್ಲನ್ನ ಈ ರೀತಿ ಕೆತ್ತಿದ್ದಾರೆ. ಆಗಿನ ಸಮಯದಲ್ಲಿ ಲಾವೋಸ್ ಅಧಿಕಾರವೆಲ್ಲವೂ ಶೆರ್ಲಿನ್ ಎಂಪೈರ್ ಕೈಯಲ್ಲೇ ಇತ್ತು. ಆ ರಾಜ್ಯದಲ್ಲಿರುವ ವ್ಯಕ್ತಿಗಳು ಸತ್ತು ಹೋಗಿರುವವರ ಸಂತೃಪ್ತಿಗೋಸ್ಕರ ಈ ಕಲ್ಲಿನ ಮೇಲೆ ಒಂದು ಜಂತುವನ್ನ ಅಥವಾ ಮನುಷ್ಯನನ್ನ ಬಲಿ ಕೊಡ್ತಾ ಇದ್ರು ಎಂದು ಹೇಳಲಾಗುತ್ತೆ. ಆದ್ರೆ ಈ ಕಲ್ಲನ್ನ ಹೇಗೆ ಬಳಸ್ತಾ ಇದ್ರು ಎಂಬುದು ಮಾತ್ರ ಇಂದಿಗೂ ಯಾರಿಗೂ ಗೊತ್ತಿಲ್ಲ. ಬಟ್ ಒಂದು ಮಾತ್ರ ನಿಜ, ಇಂತಹ ಕಲ್ಲುಗಳು ನಮಗೆ ಈ ಪ್ರಪಂಚದಲ್ಲಿ ಮತ್ತೆಲ್ಲೂ ಕಾಣಿಸುವುದಿಲ್ಲ. ಯಾಕೆಂದ್ರೆ ಈ ಕಲ್ಲನ್ನ ಯಾವುದೋ ಒಂದು ಮುಖ್ಯವಾದ ಕೆಲಸಕ್ಕಾಗಿ ಡಿಸೈನ್ ಮಾಡಿರ್ತಾರೆ ಎಂದು ಹೇಳ್ತಾ ಇರ್ತಾರೆ. ನಂಬರ್ 6, ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ. ಸೊ ಈಗ ನಮ್ಮ ಭಾರತದ ಕೇರಳ ರಾಜ್ಯದಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಮಂದಿರದ ಬಗ್ಗೆ ಬಹಳಷ್ಟು ಜನರಿಗೆ ಬಹಳಷ್ಟು ನಂಬಿಕೆಗಳಿವೆ. ಈ ದೇವಾಲಯದ ಕೆಳಗಡೆ ಬಹಳಷ್ಟು ಕೊಠಡಿಗಳಿವೆ ಎಂದು, ಅವುಗಳಲ್ಲಿ ಬಹಳಷ್ಟು ನಿಧಿ ನಿಕ್ಷೇಪಗಳಿವೆ ಎಂದು ನಮ್ಗೆಲ್ರಿಗೂ ಗೊತ್ತಿರುವ ವಿಷಯವೇ. ಕೆಲವು ವರ್ಷಗಳ ಹಿಂದೆ ಇವುಗಳಲ್ಲಿರುವ ಕೆಲವು ಬಾಗಿಲುಗಳನ್ನ ತೆಗೆದು ನೋಡಿದ್ರೆ ಅವರ ಅನುಮಾನವೇ ನಿಜ ಎಂದು ಸಾಬೀತಾಗುತ್ತೆ. ನಂತರ ಪ್ರಪಂಚಕ್ಕೆ ಈ ದೇವಾಲಯದ ಬಗ್ಗೆ ಗೊತ್ತಾಗುತ್ತೆ. ಆದ್ರೆ ಅದರಲ್ಲಿರುವ ಇನ್ನೊಂದು ಕೊಠಡಿಯನ್ನ ಇಂದಿಗೂ ಕೂಡ ತೆರೆದಿಲ್ಲ. ಆ ಕೊಠಡಿಯಲ್ಲಿರುವ ನಿಧಿ ಹೊರಗಡೆ ಬಿದ್ದಿರುವ ನಿಧಿಗಿಂತ ಎಷ್ಟೋ ಪಟ್ಟು ಜಾಸ್ತಿ ಇರುತ್ತೆ ಎಂದು, ಅದನ್ನ ಹೊರಗಡೆ ತೆಗೆದ್ರೆ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಶ್ರೀಮಂತನಾಗಿ ಬಿಡ್ತಾನೆ ಎಂದು ಇಂದಿಗೂ ಕೂಡ ಹೇಳಲಾಗುತ್ತೆ. ಅದರಲ್ಲಿ ನೆಪೋಲಿಯನ್ ನಾಣ್ಯಗಳು ಕೂಡ ಇವೆ. ಆದ್ರೆ ಆ ಕೊಠಡಿಯ ಬಾಗಿಲುಗಳನ್ನ ತೆಗೆಯೋಕೆ ಯಾರು ಕೂಡ ಸಾಹಸ ಮಾಡ್ತಾ ಇಲ್ಲ. ಒಂದು ವೇಳೆ ಬಲವಂತವಾಗಿ ಯಾರಾದರೂ ತೆಗಿಬೇಕು ಎಂದು ಸಾಹಸ ಮಾಡಿ ಮುಂದೆ ಬಂದ್ರೆ ಅವರಿಗೆ ಯಾವುದೋ ಒಂದು ರೀತಿಯ ಅಪಾಯ ಕಾದಿರುತ್ತೆ. ಈ ಕೊಠಡಿಯ ಒಳಗಡೆ ಹಾವಿನ ಶಬ್ದ ಕೂಡ ಕೇಳಿ ಬರುತ್ತೆ ಎಂದು ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಕೊಠಡಿಯ ಬಾಗಿಲುಗಳಿಗೆ 2 ಸರ್ಪಗಳು ಕೂಡ ಕಂಡು ಬರುತ್ತವೆ. ಬಹುಶಃ ಈ ಸರ್ಪಗಳೇ ಈ ಬಾಗಿಲಿಗೆ ಕಾವಲುಗಾರರಾಗಿ ಕಾಯ್ತಾ ಇವೆ ಎಂದು ಅಲ್ಲಿನ ಜನ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಈ ಕೊಠಡಿಯನ್ನ ಕೆಲವು ಮಂತ್ರಶಕ್ತಿಗಳು ಕೂಡ ಕಾಪಾಡ್ತಾ ಇವೆ ಎಂದು ಹೇಳಲಾಗುತ್ತೆ. ಕೇವಲ ಆ ನಾಗಬಂಧ ಮಂತ್ರಗಳಿಂದ ಮಾತ್ರವೇ ಈ ಕೊಠಡಿಯ ಬಾಗಿಲುಗಳನ್ನ ತೆಗೆಯಲು ಸಾಧ್ಯವಾಗುತ್ತೆ ಎಂದು ಬಹಳಷ್ಟು ಜನ ನಂಬ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಂದು ವೇಳೆ ಬಲವಂತವಾಗಿ ತೆಗೆದ್ರೆ ಪ್ರಳಯ ಬಂದು ಪ್ರಪಂಚವನ್ನ ನಾಶ ಮಾಡುತ್ತೆ ಎಂದು ಕೂಡ
ಕೂಡ ನಂಬಲಾಗುತ್ತೆ. ಈ ದೇವಾಲಯ ಮಹಾವಿಷ್ಣುವಿನ ದೇವಾಲಯ. ಪುರಾಣ ಕಾಲದಿಂದಲೂ ಕೂಡ ಈ ದೇವಾಲಯದಲ್ಲಿರುವ ರಹಸ್ಯಗಳು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈ ಮಂತ್ರಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನ ಮಂದಿರದ ಮೇಲೆ ಇರುವ ಕಲ್ಲುಗಳ ಮೇಲೆ ತಮಿಳಿನಲ್ಲಿ ಬರೆಯಲಾಗಿದೆ. ಇವೆಲ್ಲವೂ ಕೂಡ 6ನೇ ಶತಮಾನಕ್ಕೆ ಸಂಬಂಧಿಸಿದ ಲಿಖಿತ ಪುರಾವೆಗಳು ಎಂದು ಕೂಡ ಹೇಳಲಾಗುತ್ತೆ. 1921ರಲ್ಲಿ ಒಂದು ಬಾರಿ ಈ ಕೊಠಡಿಯ ಬಾಗಿಲುಗಳನ್ನ ತೆಗೆಯೋಕೆ ಪ್ರಯತ್ನಿಸ್ತಾರೆ. ಆದ್ರೆ ಒಳಗಿನಿಂದ ಶಬ್ದ ಬರೋದ್ರಿಂದ ಆ ಪ್ರಯತ್ನ ಅಲ್ಲಿಗೆ ನಿಂತು ಬಿಟ್ಟಿದೆ. ಬಹುಶಃ ಆ ಶಬ್ದವನ್ನ ಒಳಗಿರುವ ಯಾವುದೋ ಒಂದು ಶಕ್ತಿ ಮಾಡಿರಬಹುದು ಎಂದು ನಂಬ್ತಾ ಇದ್ದಾರೆ. ನಂತರ ಯಾರು ಕೂಡ ಈ ದೇವಾಲಯದ ಬಾಗಿಲುಗಳನ್ನ ತೆಗೆಯೋಕೆ ಸಾಹಸ ಮಾಡಿಲ್ಲ. ಅದಕ್ಕಾಗಿಯೇ ಇದರಲ್ಲಿರುವ ವಾಸ್ತವ ಏನು ಎಂಬುದು ಮಾತ್ರ ಯಾವ ವಿಜ್ಞಾನಕ್ಕೂ ಕೂಡ ಅರ್ಥವಾಗ್ತಾ ಇಲ್ಲ. ನಂಬರ್ 7, ಲಮಾನೈ. ಮಾಯಾ ನಾಗರಿಕತೆಯಲ್ಲೂ ಕೂಡ ಬಹಳಷ್ಟು ರಹಸ್ಯಗಳಿವೆ. ಅವೆಲ್ಲವನ್ನೂ ಕಂಡು ಹಿಡಿಯಲು ಇಂದಿಗೂ ಕೂಡ ಯಾರಿಗೂ ಸಾಧ್ಯವಾಗಿಲ್ಲ. ಇವುಗಳಿಗೆ ಸಂಬಂಧಿಸಿದ ಸಾಕ್ಷಿಗಳು ಅಮೆರಿಕದ ಉತ್ತರ ಭಾಗದಲ್ಲಿ ಕಾಣಿಸುತ್ತವೆ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ನಾಗರಿಕತೆಯ ಕೆಲವು ಸುಂದರವಾದ ಕಟ್ಟಡಗಳ ಬಗ್ಗೆ ತಿಳಿದುಕೊಳ್ಳೋಣ. ನೋಮನ್ ಎಂಬ ವ್ಯಕ್ತಿ 1975ರಲ್ಲಿ ಈ ಪ್ರದೇಶವನ್ನ ಕಂಡುಕೊಳ್ತಾನೆ. ನಂತರ 5 ವರ್ಷಗಳವರೆಗೆ ಕಷ್ಟಪಟ್ಟು ಪುರಾತತ್ವ ಶಾಸ್ತ್ರಜ್ಞರು ಈ ಮ್ಯಾನ್ಷನ್ ಕಟ್ಟಡವನ್ನ ಹೊರಗಡೆ ತೆಗಿತಾರೆ. ಈ ಮ್ಯಾನ್ಷನ್ ಹೆಸರು ಎಕ್ಬಾಲಂ. ಇದನ್ನ ನೋಡಿದ ಪ್ರತಿಯೊಬ್ಬರಿಗೆ ಮಾಯಾ ನಾಗರಿಕತೆಯ ಮೇಲೆ ಗೌರವ ಹೆಚ್ಚಾಗುತ್ತೆ. ನೀವೇ ಒಂದ್ಸಲ ಈ ಲಮಾನೈ ಮ್ಯಾನ್ಷನ್ ಮೇಲೆ ಇರುವ ಗೊಂಬೆಗಳ ಚಿತ್ರಗಳನ್ನ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇವೆ ಅಂತ. ಇವು ಕೇವಲ 100ರಿಂದ 200 ವರ್ಷಗಳಷ್ಟು ಹಳೆಯ ಕಟ್ಟಡಗಳಲ್ಲ. ಇವು ಬರೋಬ್ಬರಿ 4500 ವರ್ಷಗಳಷ್ಟು ಪುರಾತನವಾದ ಕಟ್ಟಡಗಳು. ಅಮೆರಿಕದಲ್ಲಿರುವ ಮಾಯಾ ನಾಗರಿಕತೆಗೆ ಸಂಬಂಧಿಸಿದ ಪುರಾತನ ಕಟ್ಟಡವಿದು. ಒಂದ್ಸಲ ಈ ನಿರ್ಮಾಣವನ್ನ ನೋಡಿ. ಯಾವುದೇ ರೀತಿಯ ಪರಿಕರವನ್ನ ಬಳಸದೆ ಕೈಗಳಿಂದಲೇ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಅಂತ. ಪ್ರಜೆಗಳು ಈ ಕಟ್ಟಡವನ್ನ ನೋಡಿ ಇದು ಅಷ್ಟೊಂದು ಪುರಾತನವಾದದ್ದು ಅಂತ ಹೇಳಿದ್ರೆ ನಂಬೋದೇ ಇಲ್ಲ. ಒಂದು ಸಮಯದಲ್ಲಿ ಇದರಲ್ಲಿ ರೈತರು ವಾಸವಿದ್ರು ಎಂದು ಕೂಡ ತಿಳಿದು ಬಂದಿದೆ. ಈ ಜಾಗದಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ರಂತೆ. ಆ ಜನರು ಸುತ್ತಮುತ್ತಲಿರುವ ಕಾಡಿನಲ್ಲಿ ಚಿಕ್ಕ ಚಿಕ್ಕ ಜಂತುಗಳನ್ನ ಬೇಟೆಯಾಡ್ತಾ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು ಎಂದು ಪುರಾತತ್ವ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮಗೆ ಇವುಗಳಲ್ಲಿ ಯಾವುದು ಇಷ್ಟವಾಯಿತು ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.